ಧರ್ಮಸ್ಥಳ ವಿರುದ್ಧ ನಟ ಪ್ರಕಾಶ್ ರಾಜ್ ಷಡ್ಯಂತ್ರ ಮಾಡಿದ್ರ ಕುತಂತ್ರಿಗಳ ಜೊತೆ ಕೈ ಜೋಡಿಸಿದ್ರ ವಿವಾದಿತ ನಟ. ಧರ್ಮಸ್ಥಳ ವಿರುದ್ಧ ನಟ ಪ್ರಕಾಶ್ ರಾಜ್ ಷಡ್ಯಂತ್ರ, ಕುತಂತ್ರಿಗಳ ಜೊತೆ ಕೈ ಜೋಡಿಸಿದ್ರ ವಿವಾದಿತ ನಟ. ಕೊನೆಗೂ ಉತ್ತರ ಕೊಡಲಿದ್ದಾರೆ ಪ್ರಕಾಶ್ ರಾಜ್. ಮಾರಿಕೊಂಡ ಮಾಧ್ಯಮಗಳೇ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಆರೋಪಿ ಸ್ಥಾನದಲ್ಲಿ ನಿಂತಿರೋ ನಟನಿಂದ ಈ ಒಂದು ಆಹ್ವಾನ ಬಂದಿರುವಂತದ್ದು. ಸಾಕ್ಷಿ ಸಮೇತ ಮಾತನಾಡ್ತಾರೋ ಬರೀ ಮಾತಾಡ್ತಾರೋ ಅನ್ನುವಂತಹ ಪ್ರಶ್ನೆ ಇದೀಗ. ಚಿನ್ನಯ್ಯನ ಅಸಲಿಯತ್ತನ್ನ ಬಿಚ್ಚಿಡ್ತಾರೋ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆಯಾಗಿದೆ. ನಾನವನಲ್ಲ ಅಂತ ಡೈಲಾಗ್ ಅನ್ನ ಹೇಳ್ತಾ ಇರೋ ಇದೀಗ ಧರ್ಮಸ್ಥಳ ವಿರುದ್ಧ ನಟ ಪ್ರಕಾಶ್ ರಾಜ್ ಷಡ್ಯಂತ್ರ ಮಾಡಿದ್ರ ಅನ್ನುವಂತಹ ಪ್ರಶ್ನೆ. ಕುತಂತ್ರಿಗಳ ಜೊತೆ ಕೈ ಜೋಡಿಸಿದ್ರ ವಿವಾದಿತ ನಟ ಪ್ರಕಾಶ್ ರಾಜ್. ಕೊನೆಗೂ ಉತ್ತರ ಕೊಡಲಿದ್ದಾರೆ ಈ ವಿಚಾರವಾಗಿ ಪ್ರಕಾಶ್ ರಾಜ್ ಇವತ್ತು. ಮಾರಿಕೊಂಡ ಮಾಧ್ಯಮಗಳೇ ಬನ್ನಿ ಅಂತ ಆಹ್ವಾನ ಕೊಟ್ಟಿರುವಂತದ್ದು. ಆರೋಪಿ ಸ್ಥಾನದಲ್ಲಿ ನಿಂತಿರುವ ನಟನಿಂದ ಆಹ್ವಾನ ಬಂದಿರುವಂತದ್ದು. ಸಾಕ್ಷಿ ಸಮೇತ ಮಾತನಾಡ್ತಾರೋ ಬರೀ ಮಾತನಾಡ್ತಾರೋ ಸುದ್ದಿಗೋಷ್ಠಿಯಲ್ಲಿ ಕಾದು ನೋಡಬೇಕು. ಚಿನ್ನಯ್ಯನ ಅಸಲಿಯತ್ತನ್ನ ಬಿಚ್ಚಿಡ್ತಾರ ಒಂದು ವೇಳೆ ಸುದ್ದಿಗೋಷ್ಠಿಯಲ್ಲಿ. ನಾನವನಲ್ಲ ಅಂತ ಡೈಲಾಗ್ ಹೇಳ್ತಾರೋ ಅನ್ನೋದನ್ನ ಕಾದು ನೋಡಬೇಕು. ಧರ್ಮಸ್ಥಳ ವಿರುದ್ಧ ನಟ ಪ್ರಕಾಶ್ ರಾಜ್ ಷಡ್ಯಂತ್ರ. ಇದೀಗ ಧರ್ಮಸ್ಥಳ ವಿರುದ್ಧ ನಟ ಪ್ರಕಾಶ್ ರಾಜ್ ಷಡ್ಯಂತ್ರ ಏನಾದರೂ ರೂಪಿಸಿದ್ರ, ಕುತಂತ್ರಿಗಳ ಜೊತೆ ಕೈ ಜೋಡಿಸಿದ್ರ ವಿವಾದಿತ ನಟ ಅನ್ನುವಂತಹ ಪ್ರಶ್ನೆ. ಕೊನೆಗೂ ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಇವತ್ತು ಉತ್ತರವನ್ನ ಕೊಡಲಿದ್ದಾರೆ ಈ ಕುರಿತಾಗಿ ಪ್ರಕಾಶ್ ರಾಜ್. ಹಾಗಿದ್ರೆ ಪ್ರಕಾಶ್ ರಾಜ್ ಅವರು ಏನು ಮಾಡಿದ್ರು, ಷಡ್ಯಂತ್ರ ಏನಾದರೂ ರೂಪಿಸಿದ್ರ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಮೊದಲೇ ಬೇಕಾದಂತೆ 30ರಿಂದ 35 ವಿಡಿಯೋಗಳನ್ನ ಮಾಡ್ಕೊಂಡಿದ್ರು ಅನ್ನುವಂತಹ ಆರೋಪ ಮಾಡಿದ್ರು ಚಿನ್ನಯ್ಯ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದಲ್ಲಿ ಖ್ಯಾತ ನಟನ ಹೆಸರು ಕೂಡ ಕೇಳಿ ಬಂದಿತ್ತು. ನಟ ಪ್ರಕಾಶ್ ರಾಜ್ ಹೆಸರನ್ನ ಪ್ರಸ್ತಾಪಿಸಿರುವುದು ಕೂಡ ಆರೋಪಿ ಚಿನ್ನಯ್ಯ. 29ನೇ ತಾರೀಕು ಬಂದು ನಿನ್ನನ್ನ ಅಪ್ಪಿಕೊಳ್ತೀನಿ ಅಂತ ಕೂಡ ಅವರು ಹೇಳಿದ್ರಂತೆ. ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಹಾಗೆ ವಿಠಲಗೌಡ, ಜಯಂತ್ ಇವರ ಹೆಸರನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಯೂಟ್ಯೂಬರ್ಗಳ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಚಿನ್ನಯ್ಯ. ಅವರು ತೋರಿಸಿರುವ ಸ್ಥಳಗಳನ್ನೇ ನಾನು ತೋರಿಸಿದ್ದೇನೆ ಅಂತ ಕೂಡ ಅವರು ಆರೋಪವನ್ನ ಮಾಡಿರುವಂಥದ್ದು. ಅದು ಬೇರೆ ಯಾರೂ ಅಲ್ಲ, ಖ್ಯಾತ ನಟ ಪ್ರಕಾಶ್ ರಾಜ್ ಅಂತ ಕೂಡ ಅವರು ಹೇಳಿರುವಂಥದ್ದು. ಗಿರೀಶ್ ಮಟ್ಟಣ್ಣನವರು ಹೇಳಿಕೊಟ್ಟಂತೆ ನೀನು ಹೇಳಿಕೆಯನ್ನ ನೀಡುವಂತ ಅವ್ರು ನನಗೆ ಹೇಳಿದ್ರು. ಚಿನ್ನಯ್ಯನಿಗೆ ತಮಿಳಿನಲ್ಲಿ ನಟ ಪ್ರಕಾಶ್ ರಾಜ್ ಭರವಸೆಯನ್ನ ಕೊಟ್ಟಿದ್ರಂತೆ. ಇವರೇ ಇಡೀ ಷಡ್ಯಂತ್ರದ ರೂವಾರಿಗಳು ಅಂತ ಆರೋಪವನ್ನ ಕೂಡ ಮಾಡಿದ್ದಾರೆ ಆರೋಪಿ ಚಿನ್ನಯ್ಯ. ಯೂಟ್ಯೂಬರ್ಸ್ ಸಮೀರ್ ಹಾಗೆ ಅಜಯ್ ಅಂಚನ್ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಇವತ್ತು ಈ ಒಂದು ವಿಚಾರದ ಕುರಿತಾಗಿ ಪ್ರಕಾಶ್ ರಾಜ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಧರ್ಮಸ್ಥಳದ ವಿರುದ್ಧ ನಟ ಪ್ರಕಾಶ್ ರಾಜ್ ಷಡ್ಯಂತ್ರ ರೂಪಿಸಿದ್ರ, ಕುತಂತ್ರಿಗಳ ಜೊತೆ ಕೈ ಜೋಡಿಸಿದ್ರ ವಿವಾದಿತ ನಟ ಅನ್ನುವಂತಹ ಪ್ರಶ್ನೆ ಇದೆ. ಕೊನೆಗೂ ಉತ್ತರವನ್ನ ಕೊಡಲಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಮಾರಿಕೊಂಡ ಮಾಧ್ಯಮಗಳೇ ಬನ್ನಿ ಅಂತ ಆಹ್ವಾನವನ್ನ ಕೊಟ್ಟಿರುವಂತದ್ದು. ಆರೋಪಿ ಸ್ಥಾನದಲ್ಲಿ ನಿಂತಿರುವಂತಹ ನಟನಿಂದ ಆಹ್ವಾನ ಈಗ ಬಂದಿರುವಂಥದ್ದು. ಯಾರನ್ನು ಮಾರ್ಕೊಂಡಿದ್ದಾರೆ ಅಂತ ಇವತ್ತು ಗೊತ್ತಾಗುತ್ತೆ. ಸಾಕ್ಷಿ ಸಮೇತ ಮಾತನಾಡ್ತಾರೋ ನಟ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆ ಆಗಿದ್ರೆ, ಚಿನ್ನಯ್ಯನ ಅಸಲಿಯತ್ತನ್ನ ಬಿಚ್ಚಿಡ್ತಾರ ಅನ್ನುವಂಥದ್ದು ಮತ್ತೊಂದು ಕಡೆಯಾಗಿರುವಂತಹ ಪ್ರಶ್ನೆ. ನಾನವನಲ್ಲ ಅಂತ ಡೈಲಾಗ್ ಹೇಳ್ಕೊಂಡು ಮತ್ತೆ ಜಾರ್ಕೊಳ್ತಾರೋ ಏನು ಮಾಡ್ತಾರೋ ಕಾದು ನೋಡಬೇಕು. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತಾಗಿ ತಮ್ಮ ಮೇಲೆ ಬಂದಿರುವಂತಹ ಆರೋಪದ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಡಲಿದ್ದಾರ, ಏನು ಮಾಡ್ತಾರೆ. ಒಂದು ವೇಳೆ ಇವರು ಮೊದಲಿಂದಲೂ ಕೂಡ ವಿವಾದವನ್ನ ಮೈ ಮೇಲೆ ಎಳ್ಕೊಂಡು ಅಥವಾ ಸನಾತನ ಧರ್ಮವನ್ನ ವಿರೋಧಿಸ್ಕೊಂಡೇ ಬಂದಂಥವ್ರು, ಒಂದು ವೇಳೆ ಕೈ ಜೋಡಿಸಿದ್ರ ಅಥವಾ ಇಲ್ವಾ ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಈಗ ಚಿನ್ನಯ್ಯ ಅಂತೂ ಆರೋಪ ಮಾಡಿದ್ದಾರೆ. ಪ್ರಕಾಶ್ ರಾಜ್ ಅವರೇ ನನ್ನನ್ನು ಈ ರೀತಿಯಾಗಿ ಗಿರೀಶ್ ಮಟ್ಟಣ್ಣನವರು ಏನು ಹೇಳ್ತಾರೋ ಅವ್ರ ಮಾತು ಕೇಳು ಅಂತ ಹೇಳಿದ್ರು. ತಮಿಳಿನಲ್ಲಿ ಹೇಳಿದ್ರು, ನನ್ನನ್ನು ಅಪ್ಕೊಳ್ತೀನಿ 29ನೇ ತಾರೀಕಿಗೆ ಬಂದು ಈ ಒಂದು ಕೆಲಸ ಮಾಡಿದ್ರೆ ಅಂತ ಕೂಡ ಚಿನ್ನಯ್ಯನಿಗೆ ಭರವಸೆಯನ್ನು ಕೊಟ್ಟಿದ್ರಂತೆ, ಹಣ ಕೊಟ್ಟಿದ್ರಂತೆ. ಈ ರೀತಿಯಾಗಿ ಒಂದಷ್ಟು ಆರೋಪವನ್ನು ಮಾಡಿರುವಂಥದ್ದು ಚಿನ್ನಯ್ಯ. ಪ್ರಕಾಶ್ ರಾಜ್ ಜೊತೆಗೆ ಸೇರಿದಂತೆ ಗಿರೀಶ್ ಮಟ್ಟಣ್ಣನವರ ಮೇಲೂ ಕೂಡ, ಯೂಟ್ಯೂಬರ್ಸ್ಗಳ ಮೇಲೂ ಕೂಡ ಆರೋಪವನ್ನು ಮಾಡಿರುವಂಥದ್ದು. ಇವತ್ತು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಏನು ಹೇಳಿಕೆಯನ್ನು ನೀಡ್ತಾರೆ, ಈ ಒಂದು ಆರೋಪಗಳ ವಿರುದ್ಧವಾಗಿ ಸ್ಪಷ್ಟನೆಯನ್ನ ಕೊಡ್ತಾರಾ, ಕಾದು ನೋಡೋಣ.